ಈಗ ಅವ್ರ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಾ ಸರ್ ನೀವು? ಆರೋಪದಲ್ಲಿ ಯಾವುದೇ ತಿರುಳಿಲ್ಲ. ಆರೋಪ ಅಂತ ಅಂದ್ರೆ ಆ ವ್ಯಕ್ತಿಯನ್ನ ಇವು ಬಲವಂತವಾಗಿ ಕರ್ಕೊಂಡು ಬಂದು ಹೇಳಿಕೆಯನ್ನು ಕೊಡಿಸಿರ್ತಕ್ಕಂಥದ್ದು ಪೊಲೀಸರಿಗೆ. ಅವರು ಸ್ವತಃ ಬಂದು ಅವರು ದೂರನ್ನು ಕೊಟ್ಟಿರ್ತಕ್ಕಂಥದ್ದಲ್ಲ. ಇದರಲ್ಲಿ ಕಾಂಗ್ರೆಸ್ಸಿನ ಏನು ಕೈವಾಡ ಇದೆ ಅಂತೇಳಿ ನಾವು ಹೇಳ್ತೀವಿ. ಅವರು ಯಾರಿಗೆ ಆರೋಪ ಅದು ಇದಾಗಿದೆ, ಅನ್ಯಾಯ ಆಗಿದೆಯೋ ಅವರು ಸ್ವತಃ ಬಂದು ದೂರನ್ನು ಕೊಟ್ಟಿದ್ದಾರೆ, ಅದು ನಾವು ಒಪ್ಕೊಳ್ತಿದ್ವು. ಅದ್ರಲ್ಲಿ ತಿರುಳೇ ಇಲ್ಲ. ಇವರು ಬಲವಂತವಾಗಿ ತೇಜವಾದ ರಾಜಕೀಯವಾಗಿ ಮಾನ್ಯ ದೇವೇಗೌಡರು ಸಾಹೇಬ್ರನ್ನ, ರೇವಣ್ಣ ಸಾಹೇಬ್ರನ್ನ ಇವ್ರನ್ನ ತುಳಿಬೇಕು, ರಾಜಕೀಯವಾಗಿ ಮುಗಿಸ್ಲೇಬೇಕು ಅನ್ನೋ ಒಂದು ಹುನ್ನಾರವನ್ನ ಇಟ್ಕೊಂಡು ಏನು ರಾಜ್ಯ ಸರ್ಕಾರ ಇದೆಯೋ ಈ ರಾಜ್ಯ ಸರ್ಕಾರ ಮಾಡ್ತಿರ್ತಕ್ಕಂಥ ಒಂದು ಅದು ಕೆಟ್ಟ ಚಾಳಿ, ಇದು ಬಿಡಬೇಕು. ರೇವಣ್ಣರಲ್ಲಿ ಯಾವುದೇ ಥರದ ತಪ್ಪಿಲ್ಲ ಅಂತೇಳಿ ನಾವು ಹೇಳ್ತೀವಿ. ಇದು ಹುನ್ನಾರ, ಇದು ಇಷ್ಟೇ. ದೇವೇಗೌಡರ ಫ್ಯಾಮಿಲಿನ ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ಮೇಲೆ ಬೆಳೀಲಿಕ್ಕೆ ಅವ್ರನ್ನ ಬಿಡಬಾರ್ದು. ಇವ್ರು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಇವರು ಮತ್ತೆ ರಾಜಕೀಯವಾಗಿ ದೊಡ್ಡ ದೊಡ್ಡ ಇದಕ್ಕೆ ಹೋಗ್ತಾರೆ ಅನ್ನೋ ಒಂದು ಕಾರಣವನ್ನ ಇಟ್ಕೊಂಡು ಇದರಲ್ಲಿ ಏನು ಮುಖ್ಯಮಂತ್ರಿಗಳಿರ್ಬೋದು, ಮತ್ತೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಇರ್ಬೋದು, ಇವರೆಲ್ಲ ಸೇರಿ ಇದರಲ್ಲಿ ರೇವಣ್ಣವ್ರನ್ನ ಸಿಗಿಸ್ಲಿಕ್ಕೆ ಇದು ಮಾಡಿರ್ತಕ್ಕಂಥ ಒಂದು ರಾಜಕೀಯ ಹುನ್ನಾರ ಅಂತ ಹೇಳಿ ನಾವು ಹೇಳ್ತೀವಿ. ಇದ್ರ ವಿರುದ್ಧ ಯಾವ ರೀತಿ ಹೋರಾಟ ಮಾಡ್ತೀರಾ ನೀವು ಅಂತೇಳಿ ಇವತ್ತು ಬೆಳಿಗ್ಗೆ ಕೂಡ ಮೌನ ಪ್ರತಿಭಟನೆ ಮಾಡಿದ್ದೀರಾ, ಅದಕ್ಕೆ ಸಂಬಂಧಪಟ್ಟ ಇದಕ್ಕೆ ಸುಳ್ಳು ಮಾಹಿತಿಯನ್ನ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು SIT ಅವರು, ಅದು ನಾವು ಖಂಡಿಸ್ತೇವೆ. ಅವ್ರು ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳಿ, ಬಟ್ ಬೇರೆ ಅದನ್ನ ಈ ಒತ್ತಡ ಹಾಕಿ ಅವ್ರನ್ನ ಕರ್ಕೊಂಡು ಬಂದು ಹೇಳಿರ್ತಕ್ಕಂಥದ್ದು ಅದು ಸಮಂಜಸ ಅಲ್ಲ. ಅದರಲ್ಲಿ ಯಾವುದೇ ತಿರುಳಿಲ್ಲ. ಇದಕ್ಕೆ ನಾವು ಅದು ಪರವಾಗಿ ರೇವಣ್ಣವರು ತಪ್ಪು ಮಾಡದೇ ಇದ್ರು ಕೂಡ SIT ಅವರು ಇವರು ಮಾನ್ಯ CM ಸಾಹೇಬರು ಮತ್ತೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಒತ್ತಡಕ್ಕೆ ಮಡಿದವರು ರೇವಣ್ಣ ಸಾಹೇಬ್ರನ್ನ ಅವ್ರನ್ನ ಬಂಧನ ಕರ್ಕೊಂಡೋಗಿ ಅವ್ರನ್ನ ವಿಚಾರಣೆಯನ್ನ ಮಾಡ್ತಿರ್ತಕ್ಕಂಥ ನಾವು ಖಂಡಿಸ್ತೀವಿ ಅಂತ ಹೇಳಿ ನಾವು ಹೇಳ್ತೀವಿ. ಸರ್, ಈಗ HD ದೇವೇಗೌಡರು ಮನೆಯಲ್ಲೇ ನಿಮ್ಮ ಶಾಸಕರನ್ನ ಬಂಧನ ಮಾಡಿದ್ರು, ಜೊತೆಗೆ ರಾಜಕೀಯ ಪ್ರೇರಿತ ಅನ್ನೋ ಮಾತು ಹೇಳ್ತಿದ್ದೀರಾ. ಅವ್ರ ಮೇಲೆ ಬಂದಿರೋ ಆರೋಪ, ಅವ್ರ ಮಗನ ಮೇಲೆ ಬಂದಿರೋ ಆರೋಪಗಳ ಬಗ್ಗೆ ಏನ್ ಹೇಳ್ತೀರಾ ನೀವು? ಅವ್ರ ಮೇಲೆ ಬಂದಿರೋ ಆರೋಪ ಈಗಾಗಲೇ ನನ್ನ ಸ್ನೇಹಿತರು ಹೇಳಿದಾಗೆ ಅವೆಲ್ಲ ನಿರಾಧಾರವಾದಂಥದ್ದು. ಉದ್ದೇಶಪೂರ್ವಕವಾಗಿ ಸನ್ಮಾನ್ಯ ದೇವೇಗೌಡ ಕುಟುಂಬದವರನ್ನ ಒಂದು ರೀತಿ ಅವರನ್ನು ಮಣಿಸ್ಲಿಕ್ಕೆ, ಅವ್ರು ಬೆಳೆಯೋದನ್ನ ತಡೀಲಿಕ್ಕೆ, ಅವ್ರನ್ನ 3ನೇ ತಲೆಮಾರು ಈಗಾಗಲೇ ಬೆಳೀತಿದೆ, ಅವೆಲ್ಲವನ್ನು ತಡೆದು ಅವರನ್ನ ರಾಜಕೀಯವಾಗಿ ಅವರನ್ನ ಮುಗಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇದೆಲ್ಲ ವ್ಯವಸ್ಥಿತವಾದಂತಹ ಸಂಚು ನಡೀತಾ ಇದೆ. ಆ ಸಂಚಿಗೆ ಸನ್ಮಾನ್ಯ ರೇವಣ್ಣ ಸಾಹೇಬರು ಬಲಿಯಾಗಿದ್ದಾರೆ. ಇದರಲ್ಲಿ ಅವ್ರದ್ದು ಯಾವ ತಪ್ಪು ಇಲ್ಲ. ಅವರು ಇನ್ನು ಕೆಲವೇ ದಿನಗಳಲ್ಲಿ ಅವ್ರು ನಿರಪರಾಧಿಯಾಗಿ ಹೊರಗೆ ಬರ್ತಾರೆ ಅಂತ ಹೇಳಿ ನಮ್ಮ ಭಾವನೆ. ಸರ್, ನೀವು ಈಗ ಖಂಡಿಸ್ತಾ ಇರೋದು ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದಕ್ಕ ಅಥವಾ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಬಂದಿರುವಂತ ಆರೋಪ? ಪ್ರಜ್ವಲ್ ರೇವಣ್ಣ ಅವ್ರದ್ದು ಆರೋಪ ಏನಿದೆ ಅದು ಸನ್ಮಾನ್ಯ HD ಕುಮಾರಸ್ವಾಮಿ ಸಾಹೇಬ್ ಹೇಳಿರೋ ಹಾಗೆ ಅದೇನು ತಪ್ಪಿದೆ ಆ ತಪ್ಪಿಗೆ ಅವರು ತಲೆ ಬಾಗ್ಬೇಕಾಗತ್ತೆ. ಅದರ ಸತ್ಯಾಂಶ ಬಂದ ಮೇಲೆ ತಪ್ಪಾಗಿದ್ರೆ ಅದಕ್ಕೆ ಅವರು ತಲೆದಂಡ ಆಗ್ಲೇಬೇಕಾಗತ್ತೆ. ಆದ್ರೆ ಸನ್ಮಾನ್ಯ ರೇವಣ್ಣ ಸಾಹೇಬ್ರಿಗೆ ಬೇಕಾಗೇನೆ, ಯಾಕೆಂದ್ರೆ ಈ ಬಹಳ 5-7 ದಿವಸದಿಂದ ಇಲ್ಲದೆ ಇರತಕ್ಕಂತಹ ವಿಷಯವನ್ನ 2-3 ದಿವಸದಲ್ಲಿ ತಗೊಂಡು ಒಂದು ಕೇಸನ್ನ ರಿಜಿಸ್ಟರ್ ಮಾಡಿ ವ್ಯವಸ್ಥಿತವಾದಂತಹ ಸಂಚನ ಮಾಡಿ ಅವರನ್ನ ಇವತ್ತು ಇದಕ್ಕೆ ಸೇರೋ ಹಾಗೆ ಮಾಡಿದ್ದಾರೆ. ಏನ್ ಹೇಳ್ತೀರಾ ಈ ಒಂದು ಓವರ್ ಆಲ್ ಕಂಪ್ಲೀಟ್ ಸಿನಾರಿಯೋ ಬಗ್ಗೆ? ಅಂದ್ರೆ ಈ ರೀತಿ ಅರೆಸ್ಟ್ ಮಾಡಿದ್ದು 2 ಪ್ರಕರಣ ದಾಖಲಾಗಿದೆ ನಿಮ್ಮ ಶಾಸಕರ ಮೇಲೆ, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಏನು ಹೇಳಲ್ಲ ಇದ್ರ ಬಗ್ಗೆ. ಒಟ್ಟಾರೆ ನಾನು ಹೇಳೋದಾದ್ರೆ ಸನ್ಮಾನ್ಯ ರೇವಣ್ಣ ಸಾಹೇಬ್ರ ಕುಟುಂಬ ಅಥವಾ ಸನ್ಮಾನ್ಯ HD ದೇವೇಗೌಡರ ಸಾಹೇಬ್ರ ಕುಟುಂಬವನ್ನ ಮಣಿಸ್ಲಿಕ್ಕೆ ಇದೆಲ್ಲ ವ್ಯವಸ್ಥಿತವಾದಂತಹ ಸಂಚು ನಡೀತಾ ಇದೆ. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಅವರನ್ನ ಮಣಿಸ್ಲಿಕ್ಕೆ ಇದೆಲ್ಲ ವ್ಯವಸ್ಥಿತವಾದಂತಹ ಸಂಚು ಮಾಡ್ತಾ ಇರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.